श्रीगुरुभ्यो नमः हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಹರೇ ಶ್ರೀನಿವಾಸ. ಪವನವಿಜಯತೆ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಈಗಾಗಲೇ ನಮ್ಮ ಹಿಂದಿನ ಸಂಚಿಕೆಗಳನ್ನು ನೋಡಿ ನಿಮಗೂ ಆಸಕ್ತಿ ಇದ್ದರೆ ನೀವು ಸಬ್ಸ್ಕ್ರೈಬ್ ಆಗಿ, ಮತ್ತು ಯಾವ ವಿಡಿಯೋಗಳು ನೋಡ್ತಿರೋ ಅದನ್ನು ಲೈಕ್ ಮಾಡೋದು ಮರಿಬೇಡಿ. ನಮಸ್ಕಾರ ಗುರುಗಳೇ. ಜೈ ಶ್ರೀರಾಮ್. ಗುರುಗಳೇ, ನೀವು ಹಿಂದಿನ ಸಂಚಿಕೆಯಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ನಲ್ಲಿ ಬರೋ ಎಲ್ಲ ವಿಷಯಗಳು, ಅಂದರೆ ಈಗ ವಾರಗಳಿರ್ಬೋದು, ನಕ್ಷತ್ರಗಳು, ಸಂವತ್ಸರಗಳು, ಪ್ರತಿಯೊಂದಕ್ಕೂ ಒಂದು ದೃಢವಾದ ಹಿನ್ನೆಲೆ ಇದೆ ಮತ್ತು ಇದು ಅನಾದಿ ಕಾಲದಿಂದ ನಡ್ಕೊಂಡ್ಬರ್ತಿದೆ. ಇವಾಗ ಮೊದಲನೇ ವಾರ ಯಾವುದು ಅನ್ನೋದಕ್ಕೂ ಒಂದು ನಮ್ಗೆ ಪ್ರಮಾಣ ಸಿಗತ್ತೆ. ಆಮೇಲೆ ನಾವು ಹೊಸ ವರ್ಷ ಯಾವಾಗ ಆಚರಣೆ ಮಾಡ್ತೀವಿ ಅಂತ ಅದಕ್ಕೂ ಬ್ರಹ್ಮದೇವರು ಸೃಷ್ಟಿಕಾಲದಿಂದ ಅದೇ ಈ ಥರ ಪ್ರತಿಯೊಂದಕ್ಕೂ ನಮ್ಮ ಯಾವುದೇ ಹಬ್ಬ ಹರಿದಿನ ಇರಲಿ ಅದೆಲ್ಲದೂ ತುಂಬ ಅರ್ಥಗರ್ಭಿತವಾಗಿ ಬಂದಿರೋದು. ಮತ್ತು ಈಗ ಇತ್ತೀಚೆಗೆ ಬಂದಿರೋ ವೆಸ್ಟರ್ನ್ ಇನ್ಫ್ಲೂಯೆನ್ಸಿಂದ ಅದರಿಂದ ಅವರಲ್ಲೇ ಇವಾಗ 10 ತಿಂಗಳಿದ್ದು 2 ಆ್ಯಡ್ ಮಾಡಿದ್ರು. ಮತ್ತು ಆ ರೀತಿ ಇನ್ನೂ ಎಷ್ಟೋ ಬದಲಾವಣೆಗಳಾಗಿದೆ ಈಗ ಕಳೆದ ಸೆಂಚುರೀಸಲ್ಲಿ. ಸೊ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ತಿಳಿಸ್ಕೊಡಿ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇನಿಶಂ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮೇವ ಚ ಪೂರ್ಣಪ್ರಜ್ಞಸ್ತುತಿಯಸ್ತು ಭಗವತ್ ಕಾರ್ಯಸಾಧಕ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ಪಂಚಾಂಗ ಅನ್ನೋದು ಇದು ಜ್ಯೋತಿಷ್ ಶಾಸ್ತ್ರದಲ್ಲಿ ಬರುವಂಥದ್ದು. ನಾವು ಹೇಳ್ದಂಗೆ ಭಗವಂತ ಕಾಲನಿಯಾಮಕ ಆದ್ರಿಂದ ಈ ಅವಧಿ, ಇದರದ್ದು ಗ್ರಹ, ಸೂರ್ಯ, ಚಂದ್ರ ಇವುಗಳ ಚಲನವಲನಗಳನ್ನು ಅಧ್ಯಯನ ಮಾಡಿ ಗುರು ಹಿರಿಯರು ಅದರಲ್ಲೇ ಪ್ರತಿಯೊಂದನ್ನು ಕೂಡ ನಮಗೆ ಅದರ ಚಲನವಲನನ ಅಧ್ಯಯನ ಮಾಡಿ ನಮಗೆಲ್ಲ ಅದನ್ನು ತಿಳಿಸ್ಕೊಡ್ತಾ ಇದ್ರು. ಈ ಏನು ಕ್ಯಾಲೆಂಡರು ಅಥವಾ ಕ್ಲಾಕು ಅಂತೆಲ್ಲ ಈಗ ಬಂದಿದೆ, ಅದು ಇರಲಿಲ್ಲ ಪೂರ್ವಕಾಲದಲ್ಲಿ. ನಾವು ಪಂಚಾಂಗ ನೋಡಿ ಮಾಡೋದು ಕೂಡ ಅದು ಮಧ್ಯಮ ಪಕ್ಷವೇ. ಉತ್ತಮ ಪಕ್ಷ ಏನಂದರೆ, ಯಾರೋ ಇವಾಗ ಯಾವುದೇ ಮಾಸ, ಹಿಂದಿನ ಕಾಲದಲ್ಲೆಲ್ಲ ಇಂತಿಂಥ ಮಾಸಕ್ಕೆ ಜ್ಯೋತಿಷಿ ಶಾಸ್ತ್ರ ಎಲ್ಲ ಲಕ್ಷಾಂತರ ನಕ್ಷತ್ರಗಳಿರುತ್ತಲ್ಲ, ಅದ್ರದ್ದು ಒಂದು ಪೊಸಿಷನ್, ಪ್ಲ್ಯಾನೆಟ್ರಿ ಪೊಸಿಷನ್ಸ್ ನೋಡಿ ಯಾವ ಮಾಸ, ಯಾವ ಋತು, ಯಾವ ಇದು ತಿಥಿ ಎಲ್ಲ ತಿಳ್ಕೊಬೋದು. ಮತ್ತು ರಾತ್ರಿ ಕೂಡ ಯಾವ್ಯಾವ ಹೊತ್ತಿನಲ್ಲಿ ಯಾವ್ಯಾವ ಪಕ್ಷಿಗಳು, ಪಶುಗಳು, ಇವಾಗ ನಮಗೆ ಸುಮ್ಮನೆ ನಾಯಿ ಕೂಗ್ತಾ ಇದೆ ಅಂತ ಅದಕ್ಕೆಲ್ಲ ಒಂದು ಮೆಕ್ಯಾನಿಸಮ್ ಇದೆ. ಇಂತಿಂಥ ಟೈಮಲ್ಲಿ ಇಂತಿಂಥ ಪಕ್ಷಿಗಳು, ಪಶುಗಳು ಇದು ಶಬ್ದ ಮಾಡುತ್ತೆ, ಇಂತಿಂಥ ಕೀಟಗಳು ಅದೆಲ್ಲ. ಹಾಗೆ ಬೆಳಿಗ್ಗೆ ಹೊತ್ತು ಕೂಡ ಅವ್ರ ನೆರಳು ಮತ್ತು ಅದನ್ನು ನೋಡಿಕೊಂಡು ಉತ್ತರಾಯಣ, ದಕ್ಷಿಣಾಯನ ಇದನ್ನು ನೋಡ್ಕೊಂಡು ಮಾಡ್ತಾರೆ. ಹಾಗಾಗಿ ಹಿಂದೆ ಎಲ್ಲ ಋಷಿಮುನಿಗಳು ಕಾಡಲ್ಲಿದ್ದಾಗ ಅವ್ರಿಗೆ ಯಾವುದು ಕ್ಯಾಲೆಂಡ್ರು ಬೇಡ, ಪಂಚಾಂಗನೂ ಬೇಡ. ಅಂದರೆ ನಮ್ಮದು ನೇಚರ್ ಅಲೈನ್ಮೆಂಟ್ ಅಂತ. ಇವಾಗ ನಾವು ಲಾಸ್ಟ್ ಟೈಮ್ ನೋಡ್ತಾ ಇದ್ವಿ, ಯಾವ ಆಧಾರದ ಮೇಲೆ ಯಾರೋ ಒಂದು ವ್ಯಕ್ತಿ ಹುಟ್ಟಿದಾಗ ಅದು ಶುರು ಆದರೆ ವ್ಯಕ್ತಿ ಹುಟ್ಟಕ್ಕೆ ಮುಂಚೆ ಏನಿತ್ತು ಅನ್ನೋಕ್ಕೆ ಏನೂ ಇಲ್ಲ. ನಮ್ಮದು ಯುಗಾಂತರಗಳಿಂದ ಕೃತ ಯುಗಾದಿ, ತ್ರೇತಾಯುಗಾದಿ, ದ್ವಾಪರ ಯುಗಾದಿ, ಕಲಿಯುಗದ್ದು. ಮತ್ತು ಇಲ್ಲಿ ಕೂಡ ಶಾಲಿವಾಹನ ಶಕೆಗೆ ಬೇರೆ ಇದೆ, ದಾಕ್ಷಿಣಾತ್ಯ, ದಕ್ಷಿಣ ಭಾರತದ್ದು. ಅದೇ ಶಾಲಿವಾಹನ ಚಕ್ರವರ್ತಿದಿಂದ ಶಕೆಯಿಂದ ಆರಂಭ, ಉತ್ತರ ಭಾಗದಲ್ಲಿ ವಿಕ್ರಮಾದಿತ್ಯ ಅಂತ. ಹಾಗೆ ಬೇರೆ ಬೇರೆ ಮಾಸಗಳದ್ದು ಬೇರೆ ಬೇರೆ ಯುಗದ್ದೆಲ್ಲ ಬರುತ್ತೆ. ಹಾಗೆ ದ್ವಿತೀಯ ಪರಾರ್ಧೆ, ಅದ್ಯಭ್ರಮಣ, ಶ್ರೀ ಶ್ವೇತವರಾಹ ಕಲ್ಪೆ, ವೈವಸ್ವತ ಮನ್ವಂತರ, ಎಷ್ಟು ಜನ ಮನುಗಳು ಬಂದರು, ಇದನ್ನೆಲ್ಲ ನಾವು ನೋಡಿದ್ವಿ. ಹಾಗೆ ಸೃಷ್ಟಿ, ಸ್ಥಿತಿ, ಲಯ ನಾವು ಮತ್ತೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದನ್ನು ನೋಡ್ತಾ ಇದ್ವಿ. ಅಂದರೆ ಅವರು ಹೇಳಿದ್ದು, ಶ್ರೀಕೃಷ್ಣ ಪರಮಾತ್ಮ ನಾನೇ ಕಾಲ ಅಂತ ಹೇಳಿದ್ದನ್ನು ನಾವು ನೋಡ್ತಾ ಇದ್ವಿ. ಅಂದರೆ ಕಾಲೋ ಅಸ್ಮಿ ಲೋಕಕ್ಷಯಕೃತ್. ಇವಾಗ ಒಂದು ಸೃಷ್ಟಿ ಕಾರ್ಯ ಆಗಬೇಕಾದ್ರೆ ಮೊದಲಿರೋ ಒಂದು ಬ್ರಹ್ಮಾಂಡ ಸಂಹಾರ ಆಗಬೇಕು. ಲೋಕಕ್ಷಯಕೃತ್ ಪ್ರವೃದ್ಧೋ ಲೋಕಾನ್ ಸಮಾಹರ್ತುಮಿವ ಪ್ರವೃತ್ತ ಅಂತ. ಅಂದರೆ ಅರ್ಜುನನ್ಗೆ ಅವನ ಸಂಹಾರ ಕಾರ್ಯದಲ್ಲೇ ಅವನು ಉಪಕ್ರಮಿಸಿದ್ರಿಂದ ಕಾಲ ಅಂತ ಹೇಳಿ ನನ್ನನ್ನು ಕಾಲ ಅಂತ ಉಪಾಸನೆ ಮಾಡು ಅಂತ ಹೇಳ್ದ. ಅದೇ ಥರ ಸಯೇಶ್
ಆತ್ಮಾಲೋಕಾನಂ ಪೃಥ್ವಿ ಅಂತರೇಣ ನಭೋವಲಸ್ಯ ಕಾಲಚಕ್ರಗತು. ಅವನು ಆಕಾಶ ಈ ಕಾಲಚಕ್ರವನ್ನು ದ್ವಾದಶ ಮಾಸಾನ್ ತಾನೇವ ರಾಶಿ ಈ ರಾಶಿಚಕ್ರ ಮೇಷ ವೃಷಭ ಇತ್ಯಾದಿ ಸಂವತ್ಸರ ಮಾಸಾನ್ ಪಕ್ಷದ್ವಯ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಮತ್ತು ಈ ಋತುಚಕ್ರ ಎಲ್ಲವನ್ನೂ ಮಾಡಿ ಮತ್ತು ವರ್ಣಾಶ್ರಮ ಆಚರಣು ಆಮೇಲೆ ಎಲ್ಲ ಈ ಏನಂತಂದರೆ ಈ ಕರ್ಮ ಯಾವ ರೀತಿ ಮಾಡೋದು ಇದನ್ನೆಲ್ಲ ನಮಗೆ ತಿಳಿಸ್ಕೊಟ್ಟ. ಅಂದರೆ ಈ ದಶಾವತಾರಗಳ ರೂಪದಿಂದ ಅಥವಾ ವೇದವ್ಯಾಸ ರೂಪದಿಂದ ನಮಗೆ ಯಜ್ಞವನ್ನು ಮಾಡಿ ಎಲ್ಲ ಅಗ್ನಿ ಶುದ್ಧ ನದಿಗಳನ್ನು ಸೃಷ್ಟಿ ಮಾಡ್ದ. ತಾನೇ ಅವತಾರ ಕಾಲದಲ್ಲಿ ನದಿಗಳಲ್ಲಿ ಸ್ನಾನ ಮಾಡಿ ತೋರಿಸಿ ಮತ್ತು ಕರ್ಮಾಚರಣೆಗಳನ್ನು ಮಾಡ್ದ. ಅದನ್ನು ಬ್ರಹ್ಮಾದಿ ದೇವತೆಗಳು ಎಲ್ಲ ಋಷಿ ಪರಂಪರೆ ಹರಿದಾಸ ವ್ಯಾಸ ಪರಂಪರೆ ಈ ಶ್ರುತಿ ಸ್ಮೃತಿಗಳನ್ನ ಅನುಸಾರ ಅದು ನಮಗೆ ನಿರಂತರ ಕಾಲಚಕ್ರದಲ್ಲಿ ಬರ್ತಾ ಇದೆ. ನಮ್ಗೆ ಆಮೇಲೆ ಪ್ರತಿಯೊಂದು ಸಂವತ್ಸರಕ್ಕೂ ಈ ಗ್ರಹಗಳಿಗೆ ಅಂದರೆ ನಮ್ಮ ಪಂಚಾಂಗದಲ್ಲಿ ನಮಗೆ ಏನೇನು ಸಿಗುತ್ತೆ ಅಂತಂದರೆ ಯಾರು ಈ ಸಂವತ್ಸರಕ್ಕೆ ರಾಜ ಮಂತ್ರಿ ಸಸ್ಯಾಧಿಪ ಪೂರ್ವ ಸಸ್ಯಾಧಿಪ ಇದೆಲ್ಲ ಬರುತ್ತೆ. ಅಂದರೆ ಅದೇ ನಮ್ಮ ಬೇರೆ ಕ್ಯಾಲೆಂಡ್ರಲ್ಲಿ ಏನನ್ನ ಬರುತ್ತಾ ಅಂದರೆ ಇಲ್ಲಿ ನಾವು ಬೆಳಿಗ್ಗೆ ಎದ್ದು ಸುಪ್ರಭಾತ ಹೇಳ್ತೀವಿ ಮತ್ತು ಸಂಜೆ ತೊಟ್ಲು ಪೂಜೆ ಮಾಡ್ತೀವಿ. ನಾವು ಸಂಜೆ ಸುಪ್ರಭಾತ ಹೇಳಿದ್ರೆ ಹಾಗೆ ಯಾವಾಗಲೂ ನಾವು ಹೊಸ ವರ್ಷ ಅಂತ ಹೇಳೋದು ನಾವು ಬೆಳಿಗ್ಗೆ ಎದ್ದ ತಕ್ಷಣ ತೂಗಿರೆ ರಾಯರ ಹೇಳ್ದಂಗೆ ಆಗುತ್ತೆ. ಇಲ್ಲಿ ನಮಗೆ ವಸಂತ ಋತು ಚೈತ್ರ ಮಾಸ ಅಂದರೆ ಎಲ್ಲ ಚಿಗುರೊಡ್ದಾಗ ಅದು ಸರಿಯಾಗಿ ಅಂದರೆ ನೇಚರ್ ಅಲೈನ್ಮೆಂಟ್ ಅಂತ ಇದು ಪ್ರತ್ಯಕ್ಷ ಸಿದ್ಧ. ಅದೇ ಥರ ನಮಗೆ ಪಂಚಾಂಗದಲ್ಲಿ ಎಲ್ಲ ಹಬ್ಬ ಹರಿದಿನಗಳು ಆಮೇಲೆ ಯಾವ್ದು ತಾರಾಬಲದ್ದು ಜ್ಯೋತಿಷ್ಯ ಶಾಸ್ತ್ರದ್ದು ಅದರಲ್ಲಿ ನಮಗೆ ಮುಹೂರ್ತಗಳು ಬರುತ್ತೆ ಮತ್ತು ಜಾತ ಶೌಚ ಮತ್ತು ಮೃತ ಶೌಚದ್ದು ಹಬ್ಬ ಹರಿದಿನಗಳು ಮಾಸಧರ್ಮಗಳು ಮತ್ತು ಇವಾಗಿನ ಪಂಚಾಂಗಗಳಲ್ಲಿ ಆರಾಧನೆಗಳು ಮತ್ತು ವ್ರತ ನಿಯಮ ಅದಕ್ಕೆ ಸಂಕಲ್ಪ ಹಿಂಗೆ ಮಾಡೋದು. ಆಮೇಲೆ ವಿಶಿಷ್ಟ ಪರ್ವಕಾಲಗಳು ವ್ಯತಿಪಾತ ವೈದ್ಯುತಿ ಯೋಗ ಮತ್ತು ಮಕ್ಕಳಿಗೆ ಬಾಲಾರಿಷ್ಟ ದೋಷ ಕುಜದೋಷ ಅದೆಲ್ಲ ಪ್ರಶ್ನೆ ಮತ್ತು ಏನಾದರೂ ಶಕುನ ಶಾಸ್ತ್ರಗಳು ಈ ಹಲ್ಲಿ ಬಿದ್ದರೆ ಈ ಥರ ಅಂದರೆ ಈ ಕಾಲಕ್ಕೆ ಸಂಬಂಧಪಟ್ಟಂಗೆ ಮತ್ತು ವಿವಿಧ ಇದಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳನ್ನು ನಾವು ನೋಡ್ಬೋದು. ಇದು ನಾವು ಗ್ರಹಗಳದ್ದು ಅಂತ ತಗೊಂಡ್ರೆ ಈಗ ನಾವು ಕರ್ಮಾಚರಣೆ ಅಂತ ತಗೊಂಡ್ರೆ ಅವನು ಇಷ್ಟೆಲ್ಲ ಕರ್ಮಾಚರಣೆ ಹೇಳ್ಕೊಟ್ನಲ್ಲ ಭಗವಂತ ನಮ್ಗೆ ತನ್ನ ಅವತಾರ ಕಾಲಗಳಲ್ಲಿ ಅದೆಲ್ಲ. ಈ ಸೂರ್ಯ ಮತ್ತು ಚಂದ್ರ ಅಂತ ತಗೊಂಡ್ರೆ ಈ ಎಲ್ಲ ನವಗ್ರಹಗಳು ಕೂಡ ಅದು ನಮ್ಮ ನಿತ್ಯ ನೈಮಿತ್ತಿಕ ಕರ್ಮಗಳಲ್ಲಿ ಅದರ ಪ್ರಭಾವವನ್ನು ಬೀರ್ತಾ ಇರುತ್ತೆ. ಮತ್ತು ಅದು ನಾವು ಯಾವ ರೀತಿ ಕರ್ಮಾಚರಣೆ ಮಾಡಬೇಕು ಅದಕ್ಕೆ ತಿಥಿ ವಾರ ಮುಹೂರ್ತ ಇದನ್ನೆಲ್ಲ ನೋಡಿಕೊಂಡು ಆ ಮಾಸಗಳಲ್ಲಿ ಅದಕ್ಕೆ ಏನೇನು ಶಾಸ್ತ್ರದಲ್ಲಿ ಹೇಳಿದಾರೋ ಅಂಥ ಕರ್ಮಾಚರಣೆಗಳನ್ನು ಮಾಡಿದಾಗ ನಿತ್ಯ ಕರ್ಮ ನೈಮಿತ್ತಿಕ ಕರ್ಮ ಆವಾಗ ಅದಕ್ಕೆ ಫಲ ಬರುತ್ತೆ. ಈ ಸತ್ಯಪರಾಕ್ರಮ ತೀರ್ಥರು ಉತ್ತರಾದಿ ಮಠದಲ್ಲಿ ಬಂದಿರೋ ಒಂದು ದೊಡ್ಡ ಜ್ಞಾನಿಗಳು ಅವರು ಶಿಂಶುಮಾರ ಸ್ತೋತ್ರ ಅಂತ ನಮಗೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಶ್ರೀ ಶ್ವೇತವರಾಹೋ ಧೃತಭೂಮಿ ಸಪ್ತದ್ವೀಪಾಂತರ್ಗತ ಲಕ್ಷಣ ಯೋಜನ ಜಂಬೂದ್ವೀಪ ಮಧ್ಯ ಇದು ಪರಿಮಿತ ಇಲಾವೃತ ಖಂಡಸ್ಯ ಅದರಲ್ಲಿ ಮಧ್ಯೆ ಲಕ್ಷಣ ಯೋಜನ ಸುವರ್ಣ ರತ್ನ ತೇಜೋಮಯ ಮೇರು ಪರ್ವತೆ ಅಷ್ಟದಿಕ್ಪಾಲಕನಾಂ ಗೃಹೋಪೇತೆ ವೃಶ್ಚಿಕಾಕಾರೇಣ ಸ್ಥಿತ್ವ. ಇದರಲ್ಲಿ ಇವಾಗ ಸಾಮಾನ್ಯವಾಗಿ ನಮಗೆ ನಾವು ಪೂರ್ವ ಉತ್ತರ ಅಂತ ಹೇಳ್ತೀವಿ, ಅದಕ್ಕೆ ಯಾವುದೇ ರೀತಿ ರೆಫರೆನ್ಸ್ ಇಲ್ಲ. ಇವಾಗ ಬೇರೆ ದೇಶದವ್ರಿಗೆ ಕೇಳಿದ್ರೆ ಪೂರ್ವ ಅಂತಾರೆ, ಅದು ಈ ಕಡೆಯಿಂದ ನೋಡಿದ್ರೆ ಇನ್ಯಾವುದೋ ವೆಸ್ಟ್ ಆಗಿರ್ಬೋದು ನಾರ್ತ್ ಆಗಿರ್ಬೋದು. ಅದು ಏನು ಅದಕ್ಕೆ ಆಧಾರ? ಇವಾಗ ನಾವು ಇದನ್ನು 1 ಸೆಂಟಿಮೀಟ್ರ್ ಅಂತ ಹೇಳಬೇಕಾದ್ರೆ ಎಲ್ಲೋ ಒಂದು ಕಂಬ ಇರುತ್ತೆ, ಆ ಕಂಬದಲ್ಲಿರೋದನ್ನ ರೆಫರೆನ್ಸ್ ಮಾಡಿ ಈ ಕಂಬಕ್ಕೆ 1 ಸೆಂಟಿಮೀಟ್ರ್ ಅಂತ ಅದನ್ನೇ ಪ್ರೋಟೋಟೈಪ್ ಮಾಡಿ 100 ಸ್ಕೇಲು ಆಗತ್ತೆ. ಬಟ್ ನಮಗೆ ಪೂರ್ವ ಅಂತಂದ್ರೆ ಏನು? ಅದನ್ನು ಮೇರು ಪರ್ವತದಲ್ಲಿರೋ ಈ ಒಂದು ಲಕ್ಷ್ಮೀನಾರಾಯಣ ರೂಪ, ಅಲ್ಲಿ ಸೂರ್ಯದೇವರು ಅದಕ್ಕೆ ಪ್ರದಕ್ಷಿಣೆ ಹಾಕ್ತಾ ಇರ್ತಾರಲ್ಲ, ಅದರ ಒಂದು ಪೂರ್ವ ದಿಕ್ಕಲ್ಲಿರೋ ಅಂಥ ಅಲ್ಲಿ ಅಷ್ಟದಿಕ್ಪಾಲಕರಿದ್ದಾರೆ. ಆ ಅಷ್ಟದಿಕ್ಪಾಲಕರು ಯಾವ್ಯಾವ ದಿಕ್ಕಲ್ಲಿ ಯಾರ್ಯಾರು ಇದ್ದಾರೆ, ಇಂದ್ರ ವರುಣ ಕುಬೇರ ಅಗ್ನಿ, ಅವ್ರಿಗೆ ಸಿಂಕ್ ಆಗೋದು ನಮ್ಮ ಅಷ್ಟದಿಕ್ಕುಗಳು. ಇದು ನಮ್ಮ ಒಂದು ವೇದ ಕಾಲದಿಂದ ಬರ್ತಾ ಇರೋದು. ಹಾಗಾಗಿ ನಮಗೆ ಪೂರ್ವ ಅಂತಂದರೆ ಯಾವುದು ಅಂದರೆ
ಅದರಿಂದ ಅಷ್ಟದಿಕ್ಪಾಲಕರು, ಅದರಿಂದ ಬ್ರಹ್ಮಲೋಕ, ಅದರಿಂದ ವೈಕುಂಠ, ಅದಕ್ಕೆಲ್ಲ ಲಿಂಕ್ ಇರುತ್ತೆ. ಆದರೆ ಬೇರೆ ದೇಶದವ್ರು ಸುಮ್ಮನೆ ಎಲ್ಲಿ ಸೂರ್ಯ ಹುಟ್ಟುತ್ತೆ, ಒಂದು ಸೂರ್ಯ ಒಂದೊಂದು ದೇಶದಲ್ಲಿ ಒಂದೊಂದು ಕಡೆ. ಅದಕ್ಕೆ ಕರ್ಮಾಚರಣೆಗಳು ಇದೊಂದೇ ಕರ್ಮಭೂಮಿ ಅಂತ ಹೇಳೋದು. ಒಂದು ದೇಶತಃ ತಗೊಂಡ್ರೆ ಇಲ್ಲಿ ಎಲ್ಲ ಜ್ಞಾನಿಗಳು ಇಲ್ಲಿರೋದ್ರಿಂದ ಇದು. ಆಮೇಲೆ ಕಾಲತಃ ಅಂತ ತಗೊಂಡ್ರು ಇಲ್ಲಿ ಬೆಳಿಗ್ಗೆ ಇದ್ದಾಗ ಅಲ್ಲಿ ಸಂಜೆ ಇರೋದ್ರಿಂದ ಯಾವುದು ಕರ್ಮ ಹುಟ್ಟಲ್ಲ. ಮತ್ತು ಗೋಬ್ರಾಹ್ಮಣ ಅಂತ ಹೇಳಿದಾಗ ಇಲ್ಲಿ ನಮಗಿರೋ ಬ್ರಾಹ್ಮಣರು ಜ್ಞಾನಿ ಪರಂಪರೆ, ಋಷಿ ಪರಂಪರೆ ಅಲ್ಲಿಲ್ಲ. ನೀರು, ಯಾವುದೇ ನದ್ಯಾಭಿಮಾನಿ ದೇವತೆಗಳಿಲ್ಲ, ಕಾಲ ಇಲ್ಲ. ಮತ್ತು ಇಲ್ಲಿರೋ ನಮ್ಮ ಗೋವು ಏನಿದೆ ಸಂತತಿ, ಅದು ಕೂಡ ಬೇರೆ ದೇಶದಲ್ಲಿ ಅಲ್ಲಿ ತೊಗೊಂಡೋದ್ರು ಅದು ಸತ್ತೋಗುತ್ತೆ. ಹಾಗಾಗಿ ಈ ಮೇರು ಪರ್ವತದ್ದು ಹೇಳ್ತಾರೆ, ಹಾಗೆ ಪುಚ್ಚಭಾಗಂ ದಶಸಹಸ್ರ ಯೋಜನ ವೃಶ್ಚಿಕಾಕರಣ, ಮತ್ತು ದಶಸಹಸ್ರ ಯೋಜನ ಚತ್ವಾರಿಂಶತ್ ಸಹಸ್ರ ಯೋಜನ ಮಂಡಲಾಂತರ್ಗತ ರಾಹುಕೇತು ಅಪಸವ್ಯನ ಗತಿಂ ಪ್ರಾಪಯಿತ್ವೆ ಲಕ್ಷ ಯೋಜನೆ. ರಾಹುಕೇತು ಅಪಸವ್ಯ ಅದು ಎಕ್ಸ್ಟ್ರೀಮು. 7 ಗ್ರಹ ಅಂತ ತಗೊಂಡ್ರೆ 9 ಗ್ರಹ, ಇದೆರಡು ಛಾಯಾಗ್ರಹ. ಕೊನೆಯಲ್ಲಿ ಅಪಸವ್ಯದಿಂದ ಅದಾದ್ಮೇಲೆ ನವಕೋಟ್ಯುತ್ತರ ಪಂಚಾಶಲ್ ಲಕ್ಷಣ ಯೋಜನ ಪರ್ಯಂತಂ ಗತಿಂ ಪ್ರದಾಯ. ಅದಾದಮೇಲೆ ಚಂದ್ರ ಮತ್ತು ಬುಧ ದಶಲಕ್ಷಣ ಯೋಜನ ಹಾಗೆ ಎಲ್ಲ ಗ್ರಹಗಳದ್ದು ಹೇಳ್ತಾರೆ. ಪ್ರದಕ್ಷಿಣತಃ ಸಂಚಾರ, ಅಧಿಕಾರಿ ಭೇದನ, ಮುಕ್ತ ಸ್ಥಾನ ಷಡ್. ಇದು ನಮಗೆ ಶಿಂಶುಮಾರ ರೂಪದ ಒಂದು ಚಿಂತನೆ ಸತ್ಯಪರಾಕ್ರಮ ತೀರ್ಥರು ತಿಳಿಸ್ಕೊಟ್ಟಿದ್ದಾರೆ. ಇದು ನಮಗೆ ಅವ್ರದ್ದು ಒಂದು ಗ್ರಂಥ ಪ್ರಮೇಯ ಮಾಲಾ ಅಂತ ಒಂದು ಗ್ರಂಥ ಇದೆ. ಅದರಲ್ಲಿ ಬೇರೆ ಬೇರೆ ಪ್ರಮೇಯಗಳು ಎಲ್ಲ ಶಾಸ್ತ್ರಕ್ಕೆ ಅತ್ಯಂತ ಇದು ನಮಗೆ ಅನುಕೂಲ ಆಗುವಂಥ ಪ್ರಮೇಯಗಳು ಮಧ್ವಶಾಸ್ತ್ರದಲ್ಲಿ, ಬೇರೆ ಬೇರೆ ಪುರಾಣಗಳಲ್ಲಿ, ವೇದಗಳಲ್ಲಿ ಇರುವಂಥ ಎಷ್ಟೊಂದು ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಇದು ಯಾವ ಥರ ಪ್ರದಕ್ಷಿಣತಃ ಸಂಚಾರಂ ಪ್ರಾಪಯಿತ್ಯ ಅಧಿಕಾರಿ ಭೇದನ, ಇದು ಹೆಂಗೆ ಈ 9 ಗ್ರಹಗಳು ಹೆಂಗೆ ಶಿಂಶುಮಾರ ರೂಪಿ ಪರಮಾತ್ಮನ ಸೇವೆ ಮಾಡ್ತಾ ಇದೆ ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ನಾವು ಇಂಥ ನವಗ್ರಹ ಸ್ತೋತ್ರಗಳನ್ನು ಪಾರಾಯಣ ಮಾಡಿದ್ರೆ ಹೊಸ ವರ್ಷದ ದಿನ ಎಲ್ಲರಿಗೂ ಆಯಾವ್ಯಯ ಅಂತ ಎಲ್ಲರಿಗೂ ತುಂಬ ಅದರದ್ದು ಆಸಕ್ತಿ ಬರುತ್ತೆ. ಹಾಗಾಗಿ ವರ್ಷ ಇಡೀ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಾವು ಶಿಂಶುಮಾರ ರೂಪಿ ಸ್ಮರಣೆ ಮಾಡಿದ್ರೆ, ವಾದಿರಾಜರು ಹೇಳ್ತಾರೆ, ಎಲ್ಲರ ಆಯುಷ್ಯವ ಶಿಂಶುಮಾರ ದೇವ ಸಲ್ಲಿಲೆಯಿಂದ ಅಂತ. ನಮ್ಮ ಆಯುಷ್ಯ ಸಾರ್ಥಕ ಆಗುತ್ತೆ. ವಾದಿರಾಜರು ಆಯುಷ್ಯ ಭವಿಷ್ಯ ದಿನ ದಿನಕ್ಕೆ ಹೆಚ್ಚುವುದು, ನಿರಾಯಾಸದಿಂದ ಸುಖಿಪಾರೋ ಅಂತ. ಹಾಗೆ ನಾವು ಈ ರೀತಿ ನಾವು ನೋಡಿಕೊಂಡ್ರೆ ಇದು ಬೇರೆ ಯಾವುದೇ ದೇಶದ್ದು, ಯಾವುದೇ ಧರ್ಮದಲ್ಲೂ ಇಷ್ಟು ಅಂದರೆ ತಾತ್ವಿಕವಾದ ಚಿಂತನೆ ಇಲ್ಲ. ನಮಗೆ ಕಾಲಶುದ್ಧಿ, ಈ ಕರ್ಮಶುದ್ಧಿಗೆ ಇಷ್ಟೆಲ್ಲ ಗುರು ಹಿರಿಯರು ಮಾಡಿಕೊಟ್ಟಿರೋದು. ಇಂಥ ಒಂದು ಮಧ್ವ ಮತದಲ್ಲಿ ಹುಟ್ಟಿರೋ ನಾವೇ ಭಾಗ್ಯಶಾಲಿಗಳು. ಗುರುಗಳೇ, ಇಷ್ಟೆಲ್ಲ ವಿಷಯಗಳನ್ನ ಅಡಗಿಸ್ಕೊಂಡಿದೆ ಒಂದು ಪಂಚಾಂಗ ಅನ್ನೋದು. ಆದರೆ ಇದರ ಮಹತ್ವ ಯಾಕೆ ಈಗಿನ ಜನರಿಗೆ ತಿಳಿತಾ ಇಲ್ಲ? ಅಂದರೆ ಇದು ಒಂಥರ ಸೈಕ್ಲಿಕಲ್ ಅಂದಂಗೆ ಏರುಪೇರು ಆಗ್ತಾ ಇರುತ್ತೆ ಕಲಿಕಾಲ ಪ್ರಭಾವದಿಂದ. ಇವಾಗ ಮತ್ತೆ ಜನಕ್ಕೆಲ್ಲ ಇದ್ರದ್ದು ಮತ್ತೆ ಅವೇರ್ನೆಸ್ ಬರ್ತಾ ಇದೆ. ಅಂದರೆ ಇವಾಗ ಎಷ್ಟೋ ಜನ ಯಾಕೆ ಹಿಂಗೆ ನಮ್ದೆಲ್ಲ, ಅಂದರೆ ಒಂದೊಂದು ರಾಜರು ಬಂದಾಗ ಇವಾಗ ನಮಗೂ ಸ್ವಲ್ಪ ಹಿಂದೂ ರಾಷ್ಟ್ರ ಅಂತ ಬೇಕು ಅಂತ ಹೇಳೋ ರಾಜರುಗಳು ಬರ್ತಾ ಇದ್ದಾರೆ. ಮೊನ್ನೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯಿತು. ಹಾಗೆ ಇವಾಗ ಮತ್ತೆ ಜನಗಳಿಗೆ ಯಾಕೆ ನಮ್ದೆಲ್ಲ ಋಷಿ ಪರಂಪರೆನೇ ತುಂಬ ದೊಡ್ಡದು, ಅಂದರೆ ಸ್ವಾಭಿಮಾನ ಬರ್ತಾ ಇದೆ. ಭಾರತ ದೇಶ ಯಾಕೆ ಶ್ರೇಷ್ಠ, ಅದೆಲ್ಲ ಬರ್ತಾ ಇದೆ. ಮತ್ತು ನಾವು ಎಷ್ಟೋ ಜನ ಸೈಂಟಿಫಿಕ್ಕಲ್ಲೂ ಇವಾಗ ಎಷ್ಟೋ ನಮ್ಮ ವೇದ ಕಾಲದಿಂದ ಹೇಳಿರೋದು ಒಂದೊಂದೇ ಸೈಂಟಿಫಿಕ್ ಇನೋವೇಷನ್ಸ್ ಬಂದಾಗಿಂದ ಅದಕ್ಕೆ ಹೇಳ್ತಾರೆ ಸ್ಮ್ಯಾಟ್ರಿಂಗ್ ಆಫ್ ಸೈನ್ಸ್. ಅಂದರೆ ಹಾಫ್ ಬೇಕ್ಡ್ ಇರ್ತಾರಲ್ಲ ಅವರು, ಇಟ್ ಟೇಕ್ಸ್ ಅವೇ ಫ್ರಮ್ ಗಾಡ್ ಬಟ್ ಮಚ್ ಆಫ್ ವಿಟ್ ವಿಲ್ ಬ್ರಿಂಗ್ ಬ್ಯಾಕ್ ಟು ಹಿಮ್ ಅಂತ. ಅಂದರೆ ಇದೆಲ್ಲ ವೆಸ್ಟ್ರನ್ ಸೈಂಟಿಸ್ಟ್ಗಳೇ ಹೇಳಿರೋದು. ತುಂಬ ದೊಡ್ಡವರು ಗೆಲೀಲಿಯೋ, ನ್ಯೂಟನ್ನು ಇಂಥವರು ಅಲ್ಪ ಸ್ವಲ್ಪ ವಿಜ್ಞಾನ ತಿಳ್ಕೊಂಡಿರೋರು ಇದೆಲ್ಲ ಸುಳ್ಳು ಅಂತಾರೆ. ಬಟ್ ತುಂಬ ಅದನ್ನೇ ಜಾಸ್ತಿ ಹೋಗ್ತಾ ಕೊನೆಗೆ ವಿಜ್ಞಾನವು ಕೂಡ ಅಧ್ಯಾತ್ಮ ಕ್ಷೇತ್ರಕ್ಕೆ ಕರ್ಕೊಂಬರುತ್ತೆ. ಆಮೇಲೆ ದೇವರು ಭಗವಂತ ಇದ್ದಾನೆ ಅನ್ನೋದು. ಇವಾಗಲೂ ಕೂಡ ನಾವು ನೋಡಿದ್ರೆ, ನಾವು ದಿನ ಪಂಚಾಂಗ ಶ್ರವಣ ಆದಮೇಲೆ ಒಂದು ಶ್ಲೋಕ ಹೇಳ್ತೀವಲ್ಲ, ಅದರಲ್ಲಿ ತಿಥಿ ಶ್ರಿಯಮಾಪ್ನೋತಿ, ಅದರಲ್ಲಿ
ನಮಗೆ ಯಾವುದಾದ್ರೂ ಒಂದು ಸಂಪತ್ತು ಶ್ರೇಯಸ್ಸು ಆಗಬೇಕಾದ್ರೆ ತಿಥಿ ತಿಳ್ಕೋಬೇಕು. ಅಂದರೆ ಒಂದು ಕರ್ಮಕ್ಕೆ ಆ, ಫಲ ಬರಬೇಕಾದ್ರೆ ಯಾವ ತಿಥಿ, ಯಾವ ವಾರ, ನಕ್ಷತ್ರ ಏನು ಮಾಡಬೇಕು ಅನ್ನೋ ಜ್ಞಾನ ಇದು ಶಾಸ್ತ್ರ ಅಧ್ಯಯನದಿಂದ ಬರುತ್ತೆ. ಸುಮ್ಮನೆ ನನಗಿಷ್ಟ ಬಂದಿದ್ದು ಮಾಡ್ತೀನಿ ಅನ್ನೋದ್ರಿಂದ ಹರಿವಾಯು ಗುರುಗಳು ಪ್ರೀತರಾಗಲ್ಲ. ನಾವು ದೇಶ ಕಾಲೋಚಿತ ಧರ್ಮ ಕರ್ಮಾಸಕ್ತರು ಅಂತ, ಕಾಲ ಅನ್ನೋದು ಪ್ರಧಾನ ಅಂಗ ಆಗುತ್ತೆ. ಎಲ್ಲಿದ್ದೀವಿ ನಾವು, ನಮ್ಮ ಸ್ವಧರ್ಮ ಏನು, ನಮ್ಮದು ಯಾವುದು ವರ್ಣಾಶ್ರಮ ಧರ್ಮ ಏನು, ಪ್ರತಿಯೊಂದು ಯಾವ ದಿನ, ವಾರ, ತಿಥಿ, ವಾರ, ನಕ್ಷತ್ರ, ಮಾಸ ಇದನ್ನೆಲ್ಲ ನೋಡಿಕೊಂಡು, ಇದೆಲ್ಲ ನಮಗೆ ಶಾಸ್ತ್ರಾಧ್ಯಯನ ಗುರುಗಳ ಅನುಗ್ರಹದಿಂದ ಗೊತ್ತಾಗುತ್ತೆ. ಇವತ್ತು ನಾವು ನೋಡಿದ್ರೆ ಈ ಜ್ಯೋತಿಷ್ಯ ಶಾಸ್ತ್ರನ ಕಾಸ್ಮಿಕ್ ಇಂಟೆಲಿಜೆಂಟ್ ಸಿಸ್ಟಮ್ ಅಂತ ಕರೀತಾ ಇದ್ದಾರೆ. ಅಂದರೆ ನಮ್ಮ ಇವತ್ತಿನ ಸಮಾಜದಲ್ಲಿ ಅಂದರೆ ನಾವು ಫ್ಯೂಚರಿಸ್ಟಿಕ್ ಫೋರ್ಕ್ಯಾಸ್ಟ್ಗೆ ಮತ್ತು ಏನಾಗತ್ತೆ ಮುಂದೆ ಅನ್ನೋದಕ್ಕೆ ಕಾಸ್ಮಿಕ್ ಇಂಟೆಲಿಜೆನ್ಸ್ ಅಂತ. ಸೊ ಅದನ್ನು ನಾವು ತಿಳ್ಕೊಂಬಿಟ್ರೆ ನಮ್ಮದು ಜೀವನ ಎಲ್ಲ ಆರಾಮಾಗುತ್ತೆ ಅಂತ. ಇವಾಗ ಎಲ್ಲರೂ ದೇ ಆರ್ ಟ್ರೈಯಿಂಗ್ ನೆಕ್ಸ್ಟ್ ಲೆವೆಲ್, ಅಂದರೆ ಏನಕ್ಕೆ ಮುಂದೆ ಏನಾಗುತ್ತೆ ಅನ್ನೋಕ್ಕೆ. ಅದೇ ಥರ ತಿಥಿ ಇವಾಗ ಮನಸ್ಸಿಗೆ ಹೆಂಗೆ ಎಫೆಕ್ಟ್ ಆಗುತ್ತೆ ಅಂದರೆ, ಚಂದ್ರ ಇವಾಗ ಫುಲ್ ಮುಂಡೇನೋ ಮುಂಡೆಗೆ ಅದು ಮನಸ್ಸು ಮೇಲೆ ಯಾವ ರೀತಿ ಪ್ರಭಾವ ಬೀಳುತ್ತೆ ಅನ್ನೋದು ನಾವು ತಿಥಿಗೆ ಒಂದೊಂದು ಅಭಿಮಾನಿ ದೇವತೆಗಳನ್ನ ಎಲ್ಲ ತಿಳ್ಕೊಂಡು ಅದ್ರ ಪ್ರಕಾರ ನಾವು ಆ ಅಭಿಮಾನಿ ದೇವತೆಗಳನ್ನ ಹಾಗೆಲ್ಲ ನಾವು ಅದನ್ನು ಆರಾಧನೆ ಮಾಡ್ತೀವಿ. ಮತ್ತು ನಕ್ಷತ್ರ ಇವಾಗ ಡೈರೆಕ್ಟ್ ಅದು ಯಾವ ನಕ್ಷತ್ರ ಎಂತೆಂಥ ಕಾರ್ಮಿಕ್ ಟೆಂಡೆನ್ಸೀಸ್ ಇದೆ, ಯಾವ ಕರ್ಮನ ನಾವು ತೊಳ್ಕೊಬೋದು. ಇವತ್ತಂತೂ ಬೀದಿಯಲ್ಲಿ ಒಬ್ಬೊಬ್ಬರು ಬಾಬಾಗಳು ಗುರುಗಳು ಸ್ಟಾರ್ಟ್ ಆಗಿದ್ದಾರೆ. ಸೊ ಯಾಕೆ ನಾವು ಹೋದರೆ ನಮ್ಮ ಗೋತ್ರ ನಕ್ಷತ್ರ ಹೇಳ್ತೀವಿ, ಬೇರೆಯವರೆಲ್ಲ ನಕ್ಷತ್ರ ಯಾಕೆ ನಕ್ಷತ್ರ ಹೇಳೋದು, ದೇವ್ರಿಗೆ ಅರ್ಚನೆ ಅಂದರೆ ಅದು ನಮ್ಮ ಕರ್ಮನ ತೊಳೆಯುತ್ತೆ. ಅದೆಲ್ಲ ಇವಾಗ ಎಷ್ಟೋ ಒಂದು ರಿಸರ್ಚ್ಗಳು ಅದು ಇದು ಮಾಡಿ ಅದು ಯಾವ್ಯಾವ ನಮ್ಮ ನಕ್ಷತ್ರಕ್ಕೆ ನಾವು ಏನು ಆ ಪ್ರಾಪರ್ಟೀಸ್ ಏನು, ಯಾಕೆ ಆ ನಕ್ಷತ್ರದವ್ರದ್ದು ಅದೇ ಬಿಹೇವಿಯರ್ ಇರುತ್ತೆ. ಮತ್ತು ಜನ್ಮ ನಕ್ಷತ್ರ ದಿನ ಏನಾದರೂ ನಾವು ಬೇಗ ಸ್ನಾನ ಮಾಡಿ ಜಪ ಮಾಡಿದ್ರೆ ಅದರದ್ದು ಏನು ಡಿಫ್ರೆನ್ಸಸ್ಸು ಅದೆಲ್ಲ ಇವಾಗ ಗೊತ್ತಾಗ್ತಾ ಇದೆ. ಅದಕ್ಕೆ ನಮ್ಮಲ್ಲಿ ನಕ್ಷತ್ರ ತಿಥಿ ಶ್ರಿಯಮಾಪ್ನೋತಿ, ಅದು ನಕ್ಷತ್ರಾತ್ ಹರತೆ ಪಾಪಾತ್, ಅಂದರೆ ನಮಗೆ ಪಾಪಗಳನ್ನು ಅದು ಪರಿಹಾರ ಮಾಡುತ್ತೆ ಅಂತ ಹೇಳ್ತಾರೆ. ಆಮೇಲೆ ನಮಗೆ ಕರ್ಣ ಅಂತ ತಗೊಂಡ್ರೆ ಅವರು ಆ್ಯಕ್ಷನ್, ಅಂದರೆ ಇವಾಗ ಏನು ಮಾಡಬೇಕು ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಹೇಳ್ತಾರೆ. ಇವಾಗ ಈಗಿನ ಕಾಲದಲ್ಲಿ ಅದು ನಮಗೆ 11 ಕರ್ಣ ಅಂತ ಬರುತ್ತೆ. ಇವಾಗ ನಾವು ಯೋಗ ಕರ್ಣ ಅನ್ನೋದು ಸುಮ್ಮನೆ ಶುಭ ಯೋಗ ಶುಭ ಕರ್ಣ ಅಂತ ಹೇಳ್ಬಿಡ್ತೀವಿ. 27 ಯೋಗ ಇದೆ. ಇವಾಗ ಸೂರ್ಯ ಚಂದ್ರ ಭ್ರಮಣ ಮಾಡುವಾಗ ಅದು ಅನುಕ್ರಮವಾಗಿ 13 ಮತ್ತು 20 ಡಿಗ್ರಿ ಅಂಶಗಳನ್ನು ಅದು ಅಂತರಕ್ಕೆ ಬರೋದನ್ನು ಯೋಗ ಅಂತ ಕರೀತಾರೆ. ಅದು 27 ಯೋಗ ಇದೆ. ಅದಕ್ಕೆ ಯೋಗಾದ ರೋಗ ನಿವಾರಣಂ ಅಂತ ಹೇಳ್ತಾರೆ. ಇವತ್ತು ಇದು ಸೂರ್ಯ ಚಂದ್ರರದ್ದು ಒಂದು ಎನರ್ಜಿ ಕಾಂಬಿನೇಷನ್ ಅಂತ ಹೇಳಿ ಯೋಗನ ಐಡೆಂಟಿಫೈ ಮಾಡಿದ್ದಾರೆ. ಅದೇ ಥರ ಕರ್ಣ 11 ಕರ್ಣಗಳಿದೆ. ಅದು ಕರ್ಣಾತ್ ಕಾರ್ಯಸಿದ್ಧಂತೆ ಅಂತ ನಮ್ಮದು ಅದೇ ಪಂಚಾಂಗ ಶ್ರವಣ ಮಾಡುವಾಗ ದಿನ ಹೇಳ್ತಾರೆ. ಅದು ಇವತ್ತು ಅದು ಆ್ಯಕ್ಷನ್ ಸೂಟಬಿಲಿಟಿ, ಅಂದರೆ ಏನು ವಾಟ್ ಟು ಡೂ ಆ್ಯಂಡ್ ವಾಟ್ ಟು ಅವಾಯ್ಡ್ ಅಂತ ಎಲ್ಲ ಇವತ್ತು ದೊಡ್ಡ ದೊಡ್ಡ ಸ್ಪೀಕರ್ಸು ವೆಸ್ಟರ್ನರ್ಸು ಅವರೆಲ್ಲ ಅದೇ ಥರ ಎಲ್ಲ ಇನ್ಸೈಟ್ಸು, ಪ್ರಿಡಿಕ್ಟಿವ್ ಇನ್ಸೈಟ್ಸು, ಫೋರ್ಕ್ಯಾಸ್ಟು ಅಂತೆಲ್ಲ ಈಗೀಗ ಅದು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಈ ಧರ್ಮಶಾಸ್ತ್ರದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಇದು ಪ್ರತ್ಯಕ್ಷ ಜ್ಯೋತಿಷ್ಯ. ಮುಂಚೆ ಎಲ್ಲ ಏನೋ ಅನ್ಕೋತಾ ಇದ್ರು, ಇವಾಗ ಯಾವುದೋ ಒಂದು ನಾವು ಮೊನ್ನೆ ಅದು ಯಾವುದು ಮೂನ್ಗೆ ಒಂದು ಬಿಟ್ರಲ್ವ ಸ್ಯಾಟಲೈಟ್, ಚಂದ್ರಯಾನ್ದು, ಅದು ಇವಾಗ 2ನೇದೊಂದು ಫೇಲ್ಯೂರ್ ಆಗಿ 3ನೇದು ಸಕ್ಸಸ್ಫುಲ್ ಆಯಿತು. ಅಂದರೆ ಅದು ಸೌತ್ ಈ ಕಡೆ ಪೋಲ್ಗೆ. ಅದು ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು, ಯಾಕಂದರೆ ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಹತ್ತಿರ ಹೋಗಿ ಫೇಲ್ಯೂರ್ ಆಯಿತು ಅಂತ. ಅಂದರೆ ಇವರು ಇಷ್ಟೆಲ್ಲ ಕಂಪ್ಯೂಟರ್ಸು ಕ್ಯಾಲ್ಕುಲೇಷನ್ನು ಇಷ್ಟೆಲ್ಲ ಅದ್ರದ್ದು ತಗೊಂಡು ಅದಾದಮೇಲೆ ಅಲ್ಲಿಗೆ ಹೋಗಿ ಇಟ್ಟಾಗ ಅದು ಫೇಲ್ ಆಯಿತು. ಆದರೆ ನಮ್ಮದು ಗ್ರಹಣಾದಿಗಳು ಮತ್ತು ವಾರ ಹಬ್ಬಗಳು ಸಂಕಲ್ಪ ಎಲ್ಲ ಸಾವಿರಾರು ವರ್ಷದಿಂದ ಯಾವುದೂ ಫೇಲ್ಯೂರ್ ಆಗಿಲ್ಲ. ಆಮೇಲೆ ಇವಾಗ ಯಾರೋ ಜ್ಯೋತಿಷ್ಯರು ಏನಾದರೂ ಪ್ರಿಡಿಕ್ಟಿವ್ ಅಸ್ಟ್ರಾಲಜಿ ಅಂತ ಮಾಡಿದ್ರೆ ಅವ್ರ ಮನುಷ್ಯರು ಒಂದೋ ಎರಡೋ ಫೇಲ್ ಆದರೆ ಅದನ್ನು ತುಂಬ ಎಲ್ಲರೂ ಈ ಎಡಪಂಕ್ತಿ ಲೆಫ್ಟ್ ಲಿಬ್ರಲ್ಸ್ ಅದನ್ನೇ ತುಂಬ ಅದರಿಂದ ಜ್ಯೋತಿಷ್ಯನೇ ಸುಳ್ಳು, ಅದರಿಂದ ಇದು ವೇದಕ್ಕೆ ಅಂಗ, ಅದರಿಂದ ವೇದಾನೇ ಸುಳ್ಳು ಅಂತ ಹೇಳೋ ಅಂತ ಪರಮ ನೀಚರು.
ಒಂದು ಮನುಷ್ಯ ಅಂತಾದ್ಮೇಲೆ ಅವ್ರದ್ದು ದೋಷ ಇರುತ್ತೆ ಅದರಲ್ಲಿ. ಅಸ್ಟ್ರಾಲಜಿ ತಪ್ಪಲ್ಲ, ಅಸ್ಟ್ರಾಲಜರ್ ತಪ್ಪಾಗಿರ್ಬೋದು. ಹಂಗಾಗಿ ಹೆಂಗೆ ವಿಜ್ಞಾನಿಗಳು ಒಂದೊಂದ್ಸರಿ ತಪ್ಪಾಗುತ್ತೋ ಅದೇ ಥರ ಇವ್ರದ್ದು ತಪ್ಪಾಗೋ ಚಾನ್ಸಸ್. ಇದು ಇವ್ರ ಅಧ್ಯಯನದ ಕೊರತೆ ಅಷ್ಟೇ. ಹಾಗಾಗಿ ಇದು ಜ್ಯೋತಿಷ್ಯ ಶಾಸ್ತ್ರದ ದೋಷ ಅಲ್ಲ. ಹಿಂಗೆ ತಿಳ್ಕೊಂಡು ನಾವು ಇಷ್ಟೆಲ್ಲ ತಿಳ್ಕೊಳ್ಳೋದ್ರಿಂದ ನಮಗೆ ಎಷ್ಟು ಕಾಲದ ಬಗ್ಗೆ ಅರಿವು ಬರುತ್ತೋ ನಮ್ಮ ಕರ್ಮ ಅದರಿಂದ ಅಷ್ಟು ಶುದ್ಧಿ ಆಗುತ್ತೆ. ಅಂದರೆ ದ ಕ್ವಾಲಿಟಿ ಆಫ್ ಕರ್ಮ, ಅವಾಗ ಅದರಿಂದ ಇನ್ನೂ ಕರ್ಮ ಅದರದ್ದು ಹೆಚ್ಚು ಬಂದು ಅದ್ರ ಫಲ ಯಾವಾಗ ನಾವು ಒಳ್ಳೆ ಬೀಜ ನೆಡ್ತೀವೋ ಒಳ್ಳೆ ಫಲ ಬರುತ್ತೆ. ಹಂಗಾಗಿ ದೇಶ ಮತ್ತು ಕಾಲ ಇದೆರಡೂ ತುಂಬ ವಿಶೇಷವಾದ. ಹಾಗಾಗಿ ನಾವು ಈ ಹೊಸ ವರ್ಷ ಅನ್ನೋದು ನಾವು ಇನ್ನೂ ಎಷ್ಟು ಭಗವಂತನ ಸೇವೆ ಮಾಡ್ಬೋದು, ಎಷ್ಟು ಬೇರೆ ಬೇರೆ ಹೊಸ ಮಧ್ವಾಚಾರ್ಯರು, ಟೀಕಾರಾಯರು ಯಾವ್ಯಾವ ಗ್ರಂಥಗಳನ್ನು ಈ ವರ್ಷದಲ್ಲಿ ನಾವು ಅಧ್ಯಯನ ಮಾಡಬೇಕು, ಎಷ್ಟು ಹೊಸ ಹೊಸ ದಾಸ ಸಾಹಿತ್ಯ, ತೀರ್ಥಯಾತ್ರೆಗಳು, ಜಪ ಮತ್ತು ಇನ್ನೂ ಉತ್ತಮ ಸಜ್ಜನರ ಸೇವೆ ಅದೆಲ್ಲ ನಾವು ತಿಳ್ಕೊಂಡಾಗ ಆವಾಗ ಅದಕ್ಕೆ ಸಾರ್ಥಕತೆ ಬರುತ್ತೆ. ತುಂಬ ಅಪೂರ್ವವಾದ ವಿಷಯಗಳು ತಿಳಿಸ್ಕೊಟ್ರಿ ಗುರುಗಳೇ. ಈಗ ನಮಗೆ ಹೇಗೆ ಕರ್ಮ ತೊಳ್ಕೊಳ್ಳೋದಕ್ಕೂ ಪಂಚಾಂಗ ಆಧಾರ ಆಗಿದೆ ಅಂತ ಗೊತ್ತಿರಲಿಲ್ಲ. ಬಹಳ ಅದ್ಭುತವಾದ ವಿಷಯಗಳು. ಇದೇ ರೀತಿ ಮುಂದಿನ ಸಂಚಿಕೆಗಳಲ್ಲೂ ಬಂದು ನಮಗೆ ಇನ್ನೂ ಒಂದಷ್ಟು ಈ ಥರ ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಮಾತಾಡಬೇಕು ಅಂತ ಕೋರ್ಕೊತಾ ಇದೀವಿ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು.